channel. That is the special mutton biryani. Stop. Onion. ಒಂದು ಈರುಳ್ಳಿ, ಒಂದು ಟೊಮೆಟೊ. ನಾನು ಒಂಚೂರು ಬೆಳ್ಳು ಕಾಣ್ಬೇಕು. ಬಾ ಬಂದಕಪ್ಪ. ನೀವು ಕೇಳಿಸ್ಕೊಳ್ಳಿ. ಕಂಪ್ಲೀಟ್ ಆಗಿದೆ. ಟು ಹ್ಯಾವ್ ದಿಸ್ ಚೈಲ್ಡ್ ಜೊತೆ ಹೇಳ್ತೀನಿ ತಾನೆ. ಸ್ವಲ್ಪ ಅದು ದಮ್ ಕಟ್ಟಾಗಿ ಬಿಡ್ಬೇಕು. ಈ ಕಡೆ ಹುಡುಗರ ಬಗ್ಗೆ ಗೊತ್ತು ಹಾಕಿವೆಲ್ಲ ಮಾಡ್ತಿದ್ದೆ ನೀನು. ಚೆನ್ನಾಗಿದೆ ಬೇಬಿ. ಸರ್ವ್ ಮಾಡಿ ಡೈರೆಕ್ಟ್ ನಮ್ಮ ಮತ್ತೆ ಕೈಲೇನೆ ಮಾಡಿಸ್ತೀನಿ. 90% ಜನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೇ ಕಿಂಗ್ವೇನು ನಮ್ಮ ಪುಟ್ಟ ಪ್ಯಾಲೇಸಲ್ಲಿ. ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಅನ್ಕೋತೀನಿ. ನಾನಂತೂ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಏನು ಅಂದರೆ ಇವತ್ತು ನಾನು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇವತ್ತು ನಾನು ನಮ್ಮ ಮನೇಲಿ ಫಸ್ಟ್ ವ್ಲಾಗ್ ಅಂದರೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ದಟ್ ಈಸ್ ದ ಸ್ಪೆಷಲ್ ಅಲ್ವಾ? ಎಸ್, ಇವತ್ತು ನಾವು ರ್ಯಾಂಡಮ್ ವ್ಲಾಗ್ ಅಂದರೆ ಒಂದು ಕುಕ್ಕಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ಒಂದು ಕುಕ್ಕಿಂಗ್ ವ್ಲಾಗ್ ಮಾಡ್ತಿರೋದು. ಫಸ್ಟ್ ಕುಕ್ಕಿಂಗ್ ವ್ಲಾಗ್. ಆ್ಯಂಡ್ ಇದು ವೆಜ್ ಅಲ್ಲ, ಓಕೆ? ಯಾಕೆ ಅಂದರೆ ಎಲ್ಲರೂ ನೋಡಿರ್ತೀರ ಆಲ್ರೆಡಿ ನಾನು ಇವತ್ತು ವೆಜ್ ತಿನ್ನಲ್ಲ ಅಂತಲೇ ಹೇಳಿದ್ದೀನಿ ಸುಮಾರು ಸಲ. ಆ್ಯಂಡ್ ಇವತ್ತು ಟ್ಯೂಸ್ಡೇ, ದಿಸ್ ಇಸ್ ದ ನಾನ್ ವೆಜ್ ಡೇ. ನಮ್ಮೆಲ್ರಿಗೂ ಇವತ್ತು ನಾನ್ ವೆಜ್ ಡೇ ಅಂತಲೇ ಹೇಳ್ಬೋದು. ನಾವೆಲ್ಲರೂ ನಾನ್ ವೆಜ್ ತಿಂತೀವಿ ಇವತ್ತು. ಇವತ್ತು ನಾನು ಒಬ್ಬಳೇ ಕುಕ್ ಮಾಡ್ತಾಯಿಲ್ಲ, ನನ್ನ ಹಸ್ಬೆಂಡ್ ಕೂಡ ನನ್ನ ಜೊತೆ ಕುಕ್ ಮಾಡ್ತಾರೆ. ಅವ್ರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಕುಕ್ ಮಾಡ್ತಾರೆ ಕೂಡ. ನಮ್ಮನೇಲಿ ಎಲ್ಲರೂ ತುಂಬ ಚೆನ್ನಾಗಿ ಸಖತ್ತಾಗಿ ಅಡುಗೆ ಮಾಡ್ತಾರೆ. ಆ್ಯಂಡ್ ಇವತ್ತು ಏನು ಕುಕ್ ಮಾಡ್ತಿದ್ದೀವಿ ಅಂದರೆ ಮಟನ್ ಬಿರಿಯಾನಿ ಆ್ಯಂಡ್ ಮಟನ್ ಚಾಪ್ಸ್. ಇದು ನನ್ನ ರೆಸಿಪಿ ಅಲ್ಲ, ನಮ್ಮ ಅತ್ತೆಯವ್ರ ರೆಸಿಪಿ. ಅಂದರೆ ಅವ್ರು ಹೇಳ್ಕೊಟ್ಟಿರೋದು. ನಾನು ನಮ್ಮ ಮನೇಲಿರುವಾಗ ನಾನು ಯಾವುದೇ ಮಟನ್ ಅಂತೂ ನಾನು ಕುಕ್ ಮಾಡಿದ್ದೇ ಇಲ್ಲ. ಇಲ್ಲಿ ಬಂದಮೇಲಿಂದ ನಾನು ಕುಕ್ ಮಾಡ್ತಿರೋದು ಮಟನ್ನ. ಆ್ಯಂಡ್ ಸಕ್ಕದಾಗಿರುತ್ತೆ. ಟ್ರಸ್ಟ್ ಮಿ ಗೈಸ್, ನೀವು ಕೂಡ ಟ್ರೈ ಮಾಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಓಕೆ, ಹೇಗೆ ಮಾಡೋದು ಏನು ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಚಲೋ. ಈಗ ಎಲ್ಲ ಮಸಾಲೆ ರೆಡಿ ಮಾಡಿಕೊಂಡು ನಮ್ಮ ಯಜಮಾನ್ರು ಒಂದು 5 minutes ಬರ್ತೀನಿ ಅಂತ ಹೋಗಿದ್ದಾರೆ. ಮೇಬಿ ಮಸಾಲ ಮಕ್ಕಳಿಗೆ ಮತ್ತೆ ಗೊತ್ತಾ ಅವಾಗ ಅದೇನು ಆಗಲ್ಲ. ಅದಕ್ಕೆ ಚೆನ್ನಾಗಿರುತ್ತೆ. ಓಕೆ, ರೆಡಿ 1 2 3 ಸ್ಟಾರ್ಟ್. ಅದು ಆಲ್ರೆಡಿ ಪ್ಲೇ ಆಯ್ತು. ನನಗೆ ಗೊತ್ತಿಲ್ಲ. 1 2 3 ಸ್ಟಾರ್ಟ್. ಗಮ ಗಮ ಗಮ. ಏನು ಮಾಡ್ತಿದ್ದೀರಾ? ಹಾಯ್ ಮಾಡಿ ನಮ್ಗೆ ಹೇಳಿಲ್ಲ ನೀವು. ಹಾಯ್ ವಿವರ್ಸ್, ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. मैं क्या नमस्ते अंकल जी पहचानिया. ಒಟ್ಟಿಗಂತಲ್ಲ, ಒಂದು ಗ್ರೀಟಿಂಗ್ ಮಾಡ್ತಾರೆ ಅಷ್ಟೇ. ಹಾಯ್, ಎಲ್ಲರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹೇಳಿ. ನಾವು ಸೂಪರ್ ಆಗಿದ್ದೀವಿ. ಏನ್ ಮಾಡ್ತಾ ಇದ್ದೀವಿ ನಾವು ಇವತ್ತು? ನಾವು ಮಟನ್ ಬಿರಿಯಾನಿ ಅಂಡ್ ಮಟನ್ ಚಾಪ್ಸ್ ಮಾಡ್ತಾ ಇದ್ದೀವಿ. ಫುಲ್ ನಾಟಿ ಸ್ಟೈಲ್ ನಮ್ಮಮ್ಮ ಹೇಳ್ಕೊಟ್ಟಿರೋ ಥರ ಮಾಡ್ತಾ ಇದ್ದೀವಿ. ಸೂಪರ್. ಆಕ್ಚುಲಿ ನಮ್ಮ ಅತ್ತೆ ಅಂದ್ರೆ ನಮ್ಮ ಅಮ್ಮನೇ ಹೇಳ್ಕೊಟ್ಟಿರೋದು. ಅಂದ್ರೆ ಅತ್ತೆ ಅವರು ಸಕ್ಕದಾಗಿ ಚಾಪ್ಸ್ ಮಾಡ್ತಾರೆ. ಅವ್ರ ರೆಸಿಪಿ ಮಾಡ್ತಿದ್ದೀವಿ. ಅವರಿಂದನೇ ನಾನು ಮಟನ್ ಚಾಪ್ಸ್ ಮಾಡೋದನ್ನ ಕಲ್ತ್ಕೊಂಡಿದ್ದು. ಯಾವತ್ತೂ ನಾನು ಮಟನ್ ರೆಸಿಪಿನೇ ಮಾಡಿಲ್ಲ. ಮಾಡಿಲ್ಲ. ಆಕ್ಚುಲಿ ಮಟನ್ನೇ ಮಾಡೋಣ ಇವತ್ತು, ಚಿಕನ್ ಮಿಕ್ಸ್ ಮಾಡೋದು ಬೇಡ ಅಂದ್ಬಿಟ್ಟು ಬರೀ ಮಟನ್ ಘಮ 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 ಅಂತ ಇದೆ ಆಲ್ರೆಡಿ. ಅದು ಮಟನ್ ಕೂಗಿಸ್ಕೊಂಡಿದ್ದೀವಿ ಪಲಾವ್ಗೆ. ಅದಕ್ಕೆ ಅದು ಸ್ಪೈಸಸ್ ಮತ್ತು ಟೊಮೆಟೊ, ಆನಿಯನ್ ಎಲ್ಲ ಇಟ್ಕೊಂಡಿದ್ದೀವಿ. ಚಾಪ್ಸ್ ಇನ್ನೂ ಮಾಡಿಲ್ಲ. ಇವಾಗೆಲ್ಲ ನೀಟಾಗೆಲ್ಲ ಹೆಚ್ಕೊಂಡು ಎಲ್ಲ ಇಟ್ಕೊಂಡಿದ್ದೀವಿ. ಅಲ್ಲಿ ಸೊಪ್ಪುಗಳೆಲ್ಲ ಇದೆಲ್ಲ ತೊಗೊಂಡ್ಬರ್ತೀವಿ. ಇದೆಲ್ಲ ಜಸ್ಟ್ ಫುಲ್ಲು ಒಗ್ಗರಣೆಗೆ ಹಾಕೋದು ಅಷ್ಟೇ. ನೋಡಿ, ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ಇದೆಲ್ಲ ಬಿರಿಯಾನಿಗೆ. ಬಿರಿಯಾನಿ ಎಷ್ಟು ಬಿರಿಯಾನಿ ಚಾಪ್ಸ್ ಮಸಾಲೆ ಇಟ್ಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡ್ತಾ ಇದ್ದೀವಿ. ಇದನ್ನ
ಕಡೆಯಿಂದ ತೋರಿಸ್ತೀನಿ. ಓಕೆ, अच्छा ठीक है. ಅದು ಮಟನ್ ಎತ್ಕೊಂಡು ನೀರಲ್ಲಿ ಇಟ್ಬಿಟ್ಟು ನೋಡಿ ಒಂದು 100 ಗ್ರಾಮ್ನಷ್ಟು ಗೋಲ್ಡ್ ವಿನರ್ ಆಯಿಲ್ ಹಾಕ್ತಾ ಇದ್ದೀವಿ. ಅಷ್ಟು ತಡಿ. ಅದು ಸೌಂಡ್ ಬರುತ್ತೆ, ಕೇಳಿಸಲ್ಲ ನಮ್ಮ ವಾಯ್ಸ್, ಅದಕ್ಕೆ ನಾನು ಆಫ್ ಮಾಡಿದೆ. ಅದು ಬಂದರೆ ನಮ್ಮ ವಾಯ್ಸೇ ಕೇಳಿಸಲ್ಲ, ಅದಕ್ಕೆ ನಾನು ಎಕ್ಸಾಸ್ಟ್ ಆನ್ ಮಾಡಿಲ್ಲ. ಸೊ ಇವಾಗ ಮಾಮೂಲಿ ಅದನ್ನ ತೋರಿಸ್ತೀನಿ. ಇವಾಗ ಅದು ಚಾಪ್ಸ್ ಮಸಾಲೆ ಕೊಡಿ. ರೆಡಿ ಇದೆ. ಏನೇನಿದೆ ಅದರಲ್ಲಿ? ಫಸ್ಟ್ ನಾವು ಮಟನ್ ಎಷ್ಟು ತಗೊಂಡಿದೀವಿ, ಎಷ್ಟು 300 ಗ್ರಾಮ್ಸ್ ತಗೊಂಡಿದ್ದೀವಿ. ನೋ, ಒಟ್ಟು ಇರೋದು 750 ಗ್ರಾಮ್ಸ್. 750 ಗ್ರಾಮ್. ಅರ್ಧ ಕೆಜಿ ಮಟನ್ ಪಲಾವ್ಗೆ, ಇನ್ನು ಮಿಕ್ಕಿ 300 ಗ್ರಾಮ್ಸ್ ಅಷ್ಟು ಚಾಪ್ಸ್. 300 ಗ್ರಾಮ್ ಮಟನ್ಗೆ ಚಾಪ್ಸಿಗೆ ಏನೇನಿದೆ? ಒಂದು ಆನಿಯನ್, ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ಆನಿಯನ್, ಒಂದು ಈರುಳ್ಳಿ, ಒಂದು ಟೊಮೆಟೊ. ಈ ಕಡೆ ಬನ್ನಿ, ನಾನು ಒಂಚೂರು ಬೆಳ್ಳು ಕಾಣ್ಬೇಕು. ಒಂದು ಆನಿಯನ್, ಮತ್ತೆ 2 ಟೊಮ್ಯಾಟೊ ಹಾಕಿದ, 1.5 ಟೊಮ್ಯಾಟೊ, 1.5 ಟೊಮೆಟೊ, ಒಂದು ಆನಿಯನ್, ದೆನ್ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ 4-5 ಇಸ್ಲು, ದೆನ್ ಸ್ವಲ್ಪ ಚಕ್ಕೆ, ಲವಂಗ, ದೆನ್ ಮೆಣಸು 4 ಕಾಳು. ಮೆಣಸು ಹಾಕೋಬೇಕು, ಸಾಕಾಗಿರುತ್ತೆ. ಸ್ವಲ್ಪ ಒಂದು 2 ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ಸಾಕು. ತುಂಬಾ ಸ್ಪೈಸಸ್ ಬೇಕು ಅನ್ನೋರಿಗೆ 2 ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಇಷ್ಟು ಕಾಯಿ ಹಾಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಅರಿಶಿನ, ಆಮೇಲೆ ಕೊರಿಯಂಡರ್, ಕೊತ್ತಂಬರಿ ಸೊಪ್ಪು. ಓಕೆ, ಇದಿಷ್ಟು ಚಾಪ್ಸಿಗೆ ಮಸಾಲ. ನಾನು ನಿಮ್ಗೆ ಇವಾಗ ಮಟನ್ ಹೆಂಗ್ ಮಾಡೋದು, ಮಟನ್ ಬಿರಿಯಾನಿ ಹೆಂಗ್ ಮಾಡೋದು. ಈರುಳ್ಳಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಹಸಿಮೆಣಸಿನ್ಕಾಯಿ ತಗೊಂಡು 4 ಹಸಿಮೆಣಸಿನ್ಕಾಯಿ ಮಟನ್ ಹಾಕಿದ್ಮೇಲೆ ಹಾಕೋಣ. ಓಕೆ, ಇಲ್ಲ ಅಂದ್ರೆ ಅದು ಸ್ವಲ್ಪ ಚಿಟ್ ಅಂತ ಆಗ್ಬಿಡುತ್ತೆ. ಎರಡು ತುಂಡು ಮಾಡ್ಕೊಳ್ಳಿ ಪಲಾವ್ ಎಲೆನ, ಅದು ದೊಡ್ಡದಿರುತ್ತೆ. ಅದಕ್ಕೋಸ್ಕರ 2 ತುಂಡು ಮಾಡ್ಕೊಳ್ಳಿ. ಸ್ವಲ್ಪ ಆನಿಯನ್. ಎಲ್ಲರೂ ಒಂದೊಂಥರ ಬಿರಿಯಾನಿ ಮಾಡ್ತಾರೆ, ಬಟ್ ನಮಗೆ ಪೂರ್ತಿ ನಾಟಿ ಸ್ಟೈಲ್ ಆಯ್ತಾ, ವೆರಿ ವೆರಿ ನಾಟಿ. ನೋಡಿ ಆನಿಯನ್ನ ಅದು ಸ್ವಲ್ಪ ಆಯಿಲ್ ನೀರಲ್ಲಿ ಫ್ರೈ ಆದರೆ ತುಂಬ ಟೇಸ್ಟಿ ಆಗುತ್ತೆ. ಎಲ್ಲ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿರೋದು. ಓಕೆ, ನಾನು ಇದರಿಂದ ಅವಾಗವಾಗ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋದು. ಫೋಬಿಯಾ ಅದರಲ್ಲಿ ಇವಾಗ ಮಟನ್ ನೋಡಿ, ಮಟನ್ನ 2 ವಿಷಲ್ ಕೂಗಿಸ್ಕೊಂಡಿದ್ದೀವಿ. ಮೆಲ್ಲ ತೆಗಿಬಿಟ್ಟು ಬಾ ಬಂದಬೇಕಪ್ಪ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸಕ್ಕತ್ತಾಗಿದೆ. ಆಲ್ರೆಡಿ ಮಟನ್ ಫುಲ್ ಬೆಂದ್ಬಿಟ್ಟಿದೆ ನೋಡಿ, ಫುಲ್ಲು. ಇದರಲ್ಲೊಂದೆರಡು ನಲ್ಲಿ ಮೂಳೆ ಇದೆ, ಪೂರ್ತಿ ಲೈನ್ ಮಟನ್. ಅದು ಏನು ಮಟನ್ ನಂಗೆ ಗೊತ್ತಿಲ್ಲ ಹೆಸರುಗಳೆಲ್ಲ. ಪೀಸ್ ಅಂತಾರಲ್ಲ, ಸಸ್ಸಿನ ಪೀಸ್ ಆ ಥರ ಎಲ್ಲ ಇದೆ, ತುಂಬ ಚೆನ್ನಾಗಿರುತ್ತೆ. ಯಾವ ಕಡೆ ಇದೆಲ್ಲ ಹೆಸರು ಗೊತ್ತಿರುತ್ತೆ, ಯಾವ ಕಡೆ ಜಾಸ್ತಿ? ಹಾಸನ್. ಇದು ಹಾಸನ್ ಕಡೆ ಮಾತ್ರ ಮಟನ್ ಮಟನ್ ಅಂದ್ರೆ ಹಾಸನ್ನು, ಹಾಸನ್ ಅಂದ್ರೆ ಮಟನ್. ಹಾಕ್ಲಾದು ಮಟನ್. ಎರಡನೇದು ಅದು ಟೊಮೆಟೊ ಹಾಕ್ಲಾ? ಟೊಮೆಟೊ ಫ್ರೈ ಮಾಡಿ. ಸ್ವಲ್ಪ ಇದು ವಾಟರ್ ಅದು ಹಾಕ್ಬೇಕಾ? ಹಾಕ್ಲೇಬೇಕು, ಅದಿಲ್ಲ ಅಂದ್ರೆ ಏನಿಲ್ಲ. ಇದು ನೋಡ್ಕೊಳ್ಳಿ, ಅದು ಹಾಕ್ಬೇಕಂತೆ. ಟೊಮೆಟೊ ಇದನ್ನು ಸೊಪ್ಪೆಲ್ಲ ನೋಡಿ ಎಣ್ಣೆ ಬಿಟ್ಕೋಬೇಕಿಲ್ಲ. ಎಣ್ಣೆ ಬಿಟ್ಕೊಂಡು ಮೇಲೆ ಹಾಕಬೇಕು. ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡ್ಮೇಲೆ ಒಂದು ಅರ್ಧ ಟೊಮೆಟೊ, ಚೂರಷ್ಟೇ, ಜಾಸ್ತಿ ಟೊಮೆಟೊ ಹಾಕಿದ್ರೆ ಫ್ಲೇವರ್ ಹೋಗ್ಬಿಡುತ್ತೆ. ಈಗ ಸ್ವಲ್ಪ ಕೈ ಉಳಿಯುತ್ತೆ. 3-4 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಸೂಪರಾಗಿದೆ. ಅದು ಫುಲ್ಲು ಡ್ರೈ ಮಾಡೋಣ ವಾಟರ್. ಇವಾಗ ನೋಡಿ, 2 ವಿಷಲ್ ಕೂಗಿಸ್ಕೊಂಡಿದ್ವಿ. ಒಂದು ಸ್ವಲ್ಪ ಅರಿಶಿನ,
ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಸಾಲ್ಟ್, ಕಲ್ಲುಪ್ಪು. ಕಲ್ಲುಪ್ಪು ಸ್ವಲ್ಪ ಹಾಕಿ ಮಟನ್ನ 2 ವಿಷಲ್ ಕೂಗಿಸ್ಕೊಂಡಿದ್ವಿ. ಈಗ ಮಾಡೋದ್ರಿಂದ ಬೇಗ ಆಗುತ್ತೆ. ಬೇಗ ಆಮೇಲೆ ಚೆನ್ನಾಗಿ ಚೆನ್ನಾಗಿ ಸ್ವಲ್ಪ ಕುಕ್ ಆಗುತ್ತೆ. ಚಿಕ್ಕಾಗಿ ಪಲಾವ್ ಮಾಡ್ತೀವಿ. ಈಗ ನಾನು ಚಾಪ್ಸ್ ಈ ಕಡೆ ನೀವು ವಿಡಿಯೋ ಮಾಡಿ. ನಾವಿರೋದೇ ಇವತ್ತು ಇಬ್ಬರು, ಅದರಿಂದಾಗಿ ಫಸ್ಟು ಸ್ಟೇಟೂನ್ ಮಟನ್ ಬೇಯ್ತಾ ಇರುತ್ತೆ ಈ ರೀತಿ ಎಣ್ಣೆಲಿ ಒಂದು 10-15 ನಿಮಿಷ. ನಮ್ಮ ಹುಡುಗಿ ಆಲ್ರೆಡಿ ಚಾಪ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ, ಒಂದು ಅರ್ಧ ಈರುಳ್ಳಿ ಹಾಕಿ ಒಗ್ಗರಣೆಗೆ ಅಂತ ಫ್ರೈ ಮಾಡ್ತಿದ್ದಾಳೆ ಅಷ್ಟೇ. ಒಂದು 300-400 ಗ್ರಾಮ್ಸ್ ಅಷ್ಟು ಮಟನ್ ಹಾಕ್ತಿದ್ದಾರೆ. ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೀವಿ. ಆಯಿತಾ, ನೀರು ಚೆನ್ನಾಗಿ ಹೋಗಿದೆ. ಇದನ್ನೊಂದು 10-15 ನಿಮಿಷ ನೀಟಾಗಿ ಬಾಡಿಸ್ಕೋಬೇಕು. ಇದೇನು ಗೊತ್ತೇ, ನಾವು ಈ ಥರ ಹಿಂಗೆ ಎಣ್ಣೆಗೆ ಹಾಕಿದ ತಕ್ಷಣ ಮಟನ್ ಈ ಥರ ವೈಟ್ ಆಗಬೇಕು. ಈ ಥರ ಆದರೆ ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿ ಚಾಪ್ಸ್ ರೆಡಿ ಆಗಿದೆ. ಈ ಥರ ವೈಟ್ ಆದರೆ ಏನು ಬೇಬಿ ಆಮೇಲೆ ಅವರಲ್ಲ ಏನಾದ್ರು ಮಟನ್ ಚೆನ್ನಾಗಿದೆ ಅಂತ. ಹಾಂ, ಈ ಥರ ವೈಟ್ ಆದರೆ ಚೆನ್ನಾಗಿರುತ್ತೆ. ಇಲ್ಲಿ ಈ ಥರ ವೈಟ್ ಆಗಬೇಕು. ಡ್ರೈ ಆಗ್ತಾ ಇರುತ್ತೆ. ಇಲ್ಲಿ ವಿಡಿಯೋ ಬೆಂಕಂತಲೇ ಗೊತ್ತಿಲ್ಲ, ಬಟ್ ಇಲ್ಲಿ ವೈಟ್ ಆಗಿರುತ್ತೆ. ಆಗ್ತಾ ಇದ್ದರೆ ಮಟನ್ ತುಂಬ ಸೌಂಡ್ ಬರ್ತದೆ. ಹಾಂ ಅಮ್ಮ ನಂಗೆ ಬೇಕು. ಓಕೆ, ಈ ಥರ ಆದರೆ ಮಟನ್ ತುಂಬ ಚೆನ್ನಾಗಿ ಆಲ್ರೆಡಿ ಮಟನ್ ಬೆಂದೋಗಿದೆ ಅನಿಸ್ತಾ ಇದೆ. ಫುಲ್ ಇವಾಗ ವಾಟರ್ ಹೋಗಿ ಎಣ್ಣೆ ಬಿಟ್ಕೋಬೇಕು. ಬನ್ನಿಲಿ ಅದು ಆಗ್ತೈತೆ. ಬನ್ನಿಲಿ ಏನು ಗುಡ್ ಅಂತ ಇವತ್ತಾ ಏನಿಲ್ಲಪ್ಪ, ಆರಾಮಾಗಿದ್ದೀನಲ್ಲ. ಮಧ್ಯಾಹ್ನ ಅಡುಗೆ ಮಾಡಕ್ಕೆ ಕರ್ದಾಳ. ಅದಕ್ಕೆ ಗುರ್ಗುರ್ ಅನ್ಕೊಂಡೇ ಇರಲಿ. ಖಾರ ಪುಡಿ ಜಾಸ್ತಿ ಹಾಕಿಲ್ಲ. ಕರೆಕ್ಟಾಗಿ ಹೆಂಗೆ ಗೊತ್ತಾಗಿದೆ, ಯಾವಾಗಲೂ ಹಿಂಗೆ ಆಳಕ್ಕಿಂತ ಮುಂಚೆ ಏನಾದ್ರು ಒಂದು ಹೇಳೋದು, ಅದಾದ್ಮೇಲೆ ಸೂಪರಾಗಿದೆ ಬೇಬಿ ವಾವ್ ಅಂತ ಹೇಳೋದು. ಯಾವಾಗಲೂ ಹಂಗೆ ಹೇಳ್ಬೇಕು. ಅವಾಗ ಸ್ವಲ್ಪನಾದ್ರೂ ತುಂಬ ಟೈಮ್ ತಗೊಂಡು ಯೋಚನೆ ಮಾಡಿ ನೀಟಾಗಿ ಮಾಡ್ತೀಯ. ಟೈಮ್ ಇಲ್ದಿರ ಮಾಡೋದು. ನೋಡಿ, ಈಗ ಬಿರಿಯಾನಿಗೆ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಫುಲ್ ರೆಡಿ ಆಗಿದೆ. ಫುಲ್ ಕಲರ್ಫುಲ್ ಆಗಿದೆ. ಫುಲ್ ನಾಟಿ ಮಸಾಲೆ. ಗರಂ ಮಸಾಲ ಯೂಸ್ ಮಾಡಲ್ಲ, ಯಾವುದೇ ಹೊರ್ಗಡೆ ಪೌಡರ್ಸ್ನೆಲ್ಲ ನಾವು ಯೂಸೇ ಮಾಡ್ತೀವಿ. ಅಂದರೆ ನಮ್ಮ ಅತ್ತೆ ಯೂಸ್ ಮಾಡಲ್ಲ, ಸೊ ನಾವು ಯೂಸ್ ಮಾಡಲ್ಲ ಅಷ್ಟೇ ಅಲ್ವಾ. ಆಮೇಲೆ ನಿಮಗೆ ನಾನು ಒಂದು ಕ್ವೆಶನ್ ಕೇಳ್ತೇನೆ, ಯು ಹ್ಯಾವ್ ಟು ಆನ್ಸರ್. ಓಕೆ, ಈ ಮಸಾಲದೆಲ್ಲ ಮುಗಿಸ್ಕೊಡಿ. ಆಮೇಲೆ ಏನು ಗೊತ್ತಾ, ನೀವು ಕೇಳಿಸ್ಕೊಳ್ಳಿ ಬೇಕು ಅಂತ. ಹೀಗೆ ಫುಲ್ ಈ ಥರ ಸೌಂಡ್ ಬರಬೇಕು. ಈ ಥರ ಸೌಂಡ್ ಬಂದಮೇಲೆ ನಾವು ಮಸಾಲೆ ಹಾಕಬೇಕು. ಈಗ ಇದನ್ನು 5 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಒಂದು ಬಿಗ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮಸಾಲೆ ಹಾಕಿದ್ವಿ ಮಟನ್ ಮೇಲೆ ಸಕ್ಕತ್ತಾಗಿ ಬರುತ್ತೆ, ಸ್ಮೆಲ್ ಬರುತ್ತೆ. ಓಕೆ, ಇವಾಗ ಒಂದು ಕ್ವೆಶನ್. ಈಗ ನಮ್ಮದು ಮದುವೆ ಆಗಿ ಎಷ್ಟು ಮಂತ್ ಆಯಿತು? 4 ಮಂತ್ ಆಯಿತು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಕಂಪ್ಲೀಟ್ ಆಗಿದೆ. ನಾನು ಯಾವತ್ತು ಕಂಪ್ಲೀಟ್ ಆದ್ಮೇಲೆ ತಾನು ಹೇಳಬೇಕು. 4 ಮಂತ್ ಕಂಪ್ಲೀಟ್ ಆಗಿದೆ. 4 ಮಂತ್ ಕಂಪ್ಲೀಟ್ ಆಗಿ ಒಂದು 10-12 ಡೇಸ್ ಜಾಸ್ತಿ ಆಗಿದೆ. ಒಂದು 14 ಡೇಸ್ ಜಾಸ್ತಿ ಆಗಿದೆ. ಓಕೆ, ಸೊ ಓಕೆ, ಸೊ ಈಗ ನನ್ನ ಬಗ್ಗೆ ನೀವೇನಾದ್ರೂ ಒಳ್ಳೇದ್ರಿ 4 ಮಂತ್ಸ್ ನೋಡಿದ್ದೀರ ತಾನೇ? 4 ಮಂತ್ಸ್ ಏನು, ನಾನು ಆ್ಯಕ್ಚುಲಿ ಮಾರ್ಚ್, ಏಪ್ರಿಲ್, ಮೇ, ಜೂನ್ 8 ಮಂತ್ಸ್ ಆಗಿದೆ. ಒಂದು 8 ಮಂತ್ಸ್ ಆಗಿರುತ್ತೆ. ಸೊ ಇವಾಗ
ಒಂದೆರಡು ಹ್ಞೂ ಒಳ್ಳೇದು ಹೇಳಿ, ಪಾಸಿಟಿವ್ ಹೇಳಿ ನನ್ನ ಬಗ್ಗೆ. ಈಕೆದಾ ಇನ್ಯಾಕೆ ಹೇಳ್ತೀರಾ ನೀವು? ಒಂದು ಥಿಂಗ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ನಾನು ಹೇಳ್ತೀನಿ ಅವ್ರಿಗೆ, ಸ್ಟಾರ್ಟಿಂಗ್ ಡೇಸಿಂದನೂ ಅವ್ರಿಗೆ ಅದನ್ನ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀಯ, ಯಾರ ಜೊತೆ ಹೇಗಿರಬೇಕು. ನಮ್ದೊಂದು ಸ್ವಲ್ಪ ತುಂಬಿದ ಜಾಯಿಂಟ್ ಫ್ಯಾಮಿಲಿ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಇದ್ದಾರೆ, ಅಂದರೆ ಅಕ್ಕಪಕ್ಕ ಇದ್ದಾರೆ, ಒಂದೇ ಮನೆ ಅಲ್ಲ. ಎಲ್ಲರ ಜೊತೆ ಯಾವ ರೀತಿ ಪಕ್ಕನೇ ಇರೋದು. ಎಲ್ಲರ ಜೊತೆ ಹೇಗಿರಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದು ತುಂಬ ಮೆಚ್ಯೂರಿಟಿ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೆಚ್ಯೂರಿಟಿ ಇಂದ ಮಾತಾಡ್ತಾಳೆ. ಅದು ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಯಾವುದನ್ನು ಬರೀ ಕಣ್ಣಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ ಅಂದರೆ ಸಾಕು. ಮತ್ತೆ ಎಲ್ಲ ಕದ್ಬಿಟ್ಟವ್ರೆ ಮತ್ತೆ ಹೇಳೋದು. ಹೌದು, ಆದರೂ ಸ್ಮೆಲ್ ಮಾತ್ರ ಗಮ ಗಮ ಅಂತ ಬರ್ತಾ ಇದೆ. ಕದ ಬರ್ತಾ ಇದೆ. 1.5 hours. ನೀವು ವಾಟರಲ್ಲಿ ನೆನೆಸ್ತೀರಾ? ಒಂದೆರಡು ಆಕ್ಚುಲಿ ರೈಸ್ನ ವಾಟರಲ್ಲಿ ನೆನೆಸಿದ್ರೆ ಚೆನ್ನಾಗಿರುತ್ತೆ. ಎರಡು ವಾಟರ್ ಹಾಕಿ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀವಿ. ನೆಕ್ಸ್ಟು ರೈಸ್ ಹಾಕಿದ್ರೆ ಇದು ಚಾಪ್ಸ್ಗೆ 2 ವಿಷಲ್ ಬೇಕು. ನೀವು ಮಟನ್ ಮೇಲೆ ನೋಡಿಕೊಂಡು ಎಷ್ಟು ವಿಷಲ್ ಬೇಕು ಬೇಡ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಆಮೇಲೆ ಬಿರಿಯಾನಿಗೆ ಇವಾಗ ರೈಸ್ ಹಾಕಿದ್ರೆ ಅದು ಸ್ವಲ್ಪ ಬಾಯ್ಲ್ ಆಗಿ ಕುದಿಬೇಕು, ಆವಾಗ ರೈಸ್ ಹಾಕಿದ್ರೆ ಕರೆಕ್ಟಾಗಿ. ಓಕೆ, ಪಾಪ ಅವ್ರಿಗೆ ವರ್ಕ್ ಈ ಟೈಮಲ್ಲಿ ತುಂಬ ಜಾಸ್ತಿ ಕೆಲಸ ಇರೋದು, ಆದ್ರೂ ಬಂದಿದ್ದಾರೆ ಹೆಲ್ಪ್ ಮಾಡಿ. ಒಂದು ಸ್ವಲ್ಪ ಮೆಸ್ ಆಗಿದೆ ನಮ್ಮ ಕಿಚನ್, ಡೋಂಟ್ ವರಿ. ಒಂದು ಕಿಚನ್ ಮೇಕ್ ಓವರ್ ತಂದು ಮಾಡ್ತೀನಿ. ಓಕೆ, ಇದು ಸಿಂಪಲ್ ಇದೆ, ಆಮೇಲೆಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಲ್ವಾ ಬೇಬಿ? ನಾನೇನು ಹೇಳಿದೆ ಹೌದು ಅಂದ್ರಿ. ನೀವು ಚಾಪ್ಸಿಗೆ ಎಷ್ಟು ನೀರು ಬೇಕೋ, ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ವಾಟರ್ನ ಹಾಕೋಬೋದು. ನಾನು ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗೋದು, ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಸ್ವಲ್ಪ ಗಟ್ಟಿಯಾಗುತ್ತೆ. ಅದಾದ್ಮೇಲೆ ನಾವು 2 ವಿಶಿಲ್ ಹಾಕಿದ ತಕ್ಷಣ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಒಂಚೂರು ವಾಟರ್ ಹಾಕಿದ್ವಿ. ಹಾಂ, ಚಾಪ್ಸ್ ಯಾವುದು ಗಟ್ಟಿಗಿರ್ಬೇಕು, ಚೆನ್ನಾಗಿರುತ್ತೆ. ಇವಾಗ 2 ಐಟಮ್ ಮಾಡ್ಕೊತೀವಿ ನಾವಿಬ್ಬರು, ಇಷ್ಟೇ ಆಗೋದು. ನಾವು ಇನ್ನು ಅಪ್ಪ ಅಮ್ಮ ಇಬ್ಬರು ಬರ್ತಾರೆ, ಆಗ ಅವ್ರಿಗೆ ಚಾಪ್ಸ್ ವೈಟ್ ರೈಸ್ ಎಲ್ಲ ಮಾಡ್ತೀವಿ. ಇವಾಗ ನಾವಿಬ್ರಿಗೆ ಸಾಕಂತ ಇಷ್ಟೇ ಮಾಡ್ಕೊಂಡಿದ್ವಿ. ಸೈಡಲ್ಲಿ ಇಟ್ಟಿದ್ದೀರಲ್ಲ ಬೇಬಿ, ನೋಡಿ ಎಷ್ಟು ಚೆನ್ನಾಗಿದೆ. ನೀಟಾಗಿ ಇದನ್ನ ದಮ್ ಕಟ್ಟಕ್ಕೆ ಇಟ್ಟಿದ್ದೀವಿ. ಸ್ವಲ್ಪ ಹಿಂದೆ ಬಿಸಿಲ್ ಮಾಡಿಟ್ರೆ ಹಿಂಗಾಗತ್ತೆ. ಇನ್ನೊಂದು ಚೂರು ಇದಾಗಿ ದಮ್ ಕಟ್ಟೋದೆ. ಇಲ್ಲಿ ರೆಡಿ ಆಗಿದೆ. 2 ವಿಷಲ್ ಬಂತು, 2 ವಿಷಲ್ ಕೂಗಿಸ್ಕೊಂಡಿದ್ದೀವಿ. ಸೊ ಒಟ್ಕೊಂಡು ಹೆಂಗೆ ಬಂದಿದೆ ಬಿರಿಯಾನಿ? ಇಲ್ಲಿದ್ದೀರಾ? ಹೆಂಗೆ ಬಂದಿದೆ ಬಿರಿಯಾನಿ? ಸೂಪರ ಬಂದಿದೆ, ಟೇಸ್ಟ್ ನೋಡಬೇಕು. ಹೌದಾ? ಎಸ್ ಗೈಸ್, ನೋಡಿ ತೋರಿಸಿದ್ಯಾ? ತೋರಿಸ್ದೆ. ಅದೊಂದ್ಸಲ ಹೀಗೆ ಮಾಡೋದೊಂದ್ಸಲ ತೋರಿಸೋಣ. ಹಾಯ್, ಇವಾಗೇನು ಸ್ವಲ್ಪ ಆಕ್ಟಿವ್ ಬಿರಿಯಾನಿ ಆಯ್ತಲ್ಲ, ತಿನ್ಬೇಕಲ್ಲ ಈಗ. ಚಾಪ್ಸ್ ಕೂಡ ರೆಡಿ ಆಯಿತು, ಬಿರಿಯಾನಿ ಕೂಡ ರೆಡಿ ಆಯಿತು. ಹೇಗೆ ಬಂದಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬ ಉಡಿಯಾಗೆಲ್ಲ ಚೆನ್ನಾಗಿ ಬಂದಿದೆ. ನೀರು ಕೂಡ ನನ್ನ ಬಗ್ಗೆ ಹೇಳ್ತಿದ್ರಿ, ಅದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ. ಹೇಳಿದ್ದಲ್ಲ, ತುಂಬ ಚೆನ್ನಾಗಿ ಮೆಚ್ಯೂರ್ ಆಗಿ ಎಲ್ಲ ಥಿಂಕ್ ಮಾಡ್ತಾಳೆ. ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ನಮ್ಮ ಹುಡುಗಿದು. ಐ ಆಮ್ ಸೋ ಮಚ್ ಲಕ್ಕಿ ಟು ಹ್ಯಾವ್ ದಿಸ್ ಬ್ಯೂಟಿಫುಲ್ ಲವ್. ಥ್ಯಾಂಕ್ ಯು. ನೋಡಿ, ಹೇಳಿದ ತಕ್ಷಣ ಹಿಂಗೆ ಮಾಡಿಕೊಡ್ತಾಳೆ. ಬಿರಿಯಾನಿ ಮಾಡು ಅಂತ ಹೇಳಿದ ತಕ್ಷಣ ಬಿರಿಯಾನಿ, ಚಾಪ್ಸ್. ನಾನು ಒಬ್ಬಳೇ ಮಾಡಿಲ್ಲ, ಅವರು ಮಾಡ್ತಾರೆ. ಬಟ್ ಆದ್ರೂ ಅವ್ರಿಗೆ ತುಂಬ ಇಷ್ಟ ಹಿಂಗೆ ಹೆಲ್ಪ್ ಮಾಡೋಕ್ಕೆ ತುಂಬ ಇಷ್ಟ. ಅಮ್ಮ ಎಲ್ಲ ಇದ್ವಾಗಲೂ ಅಮ್ಮ ಇದ್ರೂ ಅವ್ರು ಹೆಲ್ಪ್ ಮಾಡ್ತಾರೆ. ಹೌದು, ಇವು ಅಷ್ಟೇ ಒಂದು ಸ್ವಲ್ಪ ಇಷ್ಟ ಕುಕಿಂಗ್ ಮಾಡೋದು ಅಂದರೆ ಹಾಬಿ ಥರ ನನಗೆ. ಇವರು ಅಷ್ಟೇ. ಅವ್ರಿಗೆ ತುಂಬ ಇಷ್ಟ. ಏನೇನೋ ಕುಕ್ ಮಾಡ್ತಾರೆ, ನಾನು ಮಾಡಿಸ್ಬೇಕು. ಸುಮ್ಮನೆ ಹೆಣ್ಮಕ್ಳನ್ನೇ ಬರೀ ಅದಕ್ಕೆ ಬಿಡೋದು, ಅದರಿಂದ ನಮ್ಮ ಮನೇಲಂತೂ ಡೆಡ್ ಆಪೋಸಿಟ್.
ಹೆಣ್ಮಕ್ಳು ಜಾಸ್ತಿ ಕೆಲಸನೇ ಮಾಡೋದು ಬಿಡಲ್ಲ ಅಡುಗೆ ಮನೇಲಿ. ಅಡುಗೆ ಮನೇಲಿ. ನಾನು ಅದಕ್ಕೆ ಬಾ ಹೊರಗಡೆ ಹೋಗೋಣ, ಶಾಪ್ಗೆಲ್ಲ ಹೋಗೋಣ ಅಂತ ಕರಿತಾ ಇರ್ತೀನಿ. ಹೋಗ್ಬೇಕು. ಆಮೇಲೆ ನೀವು ನಿಮ್ಮ ಬಗ್ಗೆ ಕೇಳಲ್ವಾ? ನೆಕ್ಸ್ಟ್ ಕ್ವಶನ್ ಅದೇ. ಮತ್ತೆ ಹೇಳಿ. ನನ್ನಲ್ಲಿ ಯಾವ ಥರ ಗುಣ ನಿಂಗೆ ತುಂಬ ಇಷ್ಟ? ಇಷ್ಟ ಅನ್ನೋದಕ್ಕಿಂತ ಅವರು ಏನಂತ ಹೇಳ್ಬೋದು ಗೊತ್ತಾ, ತುಂಬ ಅಂತಾರ. ನಾನು ಫಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ಇವಾಗ ನೀವು ಹಿಂಗೆ ನೋಡ್ತಿದ್ದೀರಲ್ಲ, ಇವ್ರು ಹಂಗಿರೋದೇ ಇಲ್ಲ, ಅಷ್ಟು ರಫೇ ಕಾಣಿಸಲ್ಲ, ಎಷ್ಟು ಸಾಫ್ಟಾಗಿರ್ತಾರೆ ಗೊತ್ತಾ. ನಾನು ಬೇರೆಯವ್ರ ಜೊತೆ ಎಲ್ಲ ಹೆಂಗಿರಬೇಕು, ಬಿಸ್ನೆಸ್ ಟೈಮಲ್ಲೆಲ್ಲ ಹೆಂಗಿರ್ಬೇಕು ಗೊತ್ತು, ತುಂಬ ಚೆನ್ನಾಗಿ ಗೊತ್ತು. ನನ್ನ ಜೊತೆ ಮಾತ್ರ ಹೆವಿ ಸಾಫ್ಟ್, ಒಳ್ಳೆ ಚಿಕ್ಕ ಪಾಪು ಥರ ನನ್ನ ಜೊತೆ ಆಟ ಆಡ್ಕೊಂಡು, ನಾನೊಂಥರ ಚೈಲ್ಡಿಶ್ ಆಗಿ ಆಡ್ತೀನಿ, ಅವ್ರ ಜೊತೆ ಸೇರ್ಕೊಂಡು ಹಂಗೇನೆ ಕ್ಯೂಟಾಗಿ ಬೇಕು ಅಂತ. ಮಕ್ಳ ಜೊತೆ ಮಕ್ಕಳಾಗಿರ್ಬೇಕು. ನಾನು ಹೇಳ್ತೀನಿ ತಾನೇ, ಹಿಂಗೆ ಇರೋದು ಹೇಳೋದು, ನನಗೆ ಉಡ್ಸೋದು ಬೇಜಾರು ಮಾಡ್ಕೊಳ್ಳೋದು. ಲೈಫ್ ಅಂದರೆ ಹಂಗೆ ಇರಬೇಕು, ಯಾವಾಗಲೂ ಅನ್ನೋದ್ಬಾರ್ದು. ಆಮೇಲೆ ಅಷ್ಟು ಕ್ಯೂಟಾಗಿರ್ತಾರೆ. ಆಮೇಲೆ ತುಂಬ ಹೆಂಗೆ ಅಂದರೆ ಫುಲ್ ಕ್ಯೂಟ್, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅಂದರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊ. ಆಮೇಲೆ ನಾವು ಹೆಂಗೆ ಹೇಳಿರ್ತೀವಿ ಹಿಂಗಲ್ಲ ಹಿಂಗೆ ಅಂದರೆ ಬೇಗ ಅರ್ಥ ಮಾಡ್ಕೊಂಡು ಓಕೆ ಅಂತ ಅದನ್ನ ಅಗ್ರಿ ಮಾಡ್ತಾರೆ. ಆಮೇಲೆ ಕೆಲವೊಂದು ಹಂಗೇನೆ ನನ್ನ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾರೆ, ಅದು ಎಂತ ದೊಡ್ಡ ವಿಷಯ ಅಲ್ಲ. ಅದೇನಾದರೂ ಒಂದೊಂದು ಏನಾದ್ರು ಒಂದು ಕೇಳಬೇಕು, ನೀವೇನು ಹಾಕ್ಬಿಡ್ತೀರಾ ಅಂತ ಚಿಕ್ಕ ಮೈನ್ಯೂಟ್ ವಿಷಯಗಳಿಗೆಲ್ಲ ಆರ್ಗ್ಯೂ ಮಾಡ್ತಾರೆ ನನ್ನ ಜೊತೆ. ಆಮೇಲೆ ಒಂದು ನಂಗೆ ಕೊಂಡು ಬೈದ್ಬಿಡ್ತಾರೆ. ಅದು ಅವಾಗ ಟೆನ್ಷನಲ್ಲಿ ಬೇಜಾರಲ್ಲೆಲ್ಲೋ ಇದ್ದಾಗ ಈಕೆ ಏನಾರು ಕೇಳಿದಾಗ ನಾನೇನು ಕೇಳೋದೇ ಇಲ್ಲ. ಏನಾದರೂ ಅಂದರೆ ವಸ್ತು ಕೇಳಿದ್ದಂತ ಅಲ್ಲ, ಏನಾದ್ರು ಕ್ವಶನ್ ಮಾಡಿದಾಗ ಆ ಥರ. ಕ್ವಶನ್ ಅಂದರೆ ಏನಿಲ್ಲ, ನಾರ್ಮಲ್. ಅದು ಗಂಡ ಹೆಂಡತಿ ಥರ. ಆವಾಗ ಒಂಚೂರು ಗಂಡ ಸ್ವಲ್ಪ ಹಸ್ಬೆಂಡ್ ಆಗ್ಬಿಡ್ತಾರೆ, ಅವಾಗ ಫುಲ್ಲು ಒಂಥರ ಮೆಚೂರಾಗಿ ಆ ಥರ ಎಲ್ಲ ಏನಿಲ್ಲ ಗಾಯ್ಸ್, ಅಷ್ಟೇ. ನಿಮ್ಗೆ ಗೊತ್ತಲ್ವಾ? ಓಹೋ, ಅವ್ರಿಗೆ ಗೊತ್ತು ಅಷ್ಟೇ. ಬಾಯ್, ತೋರಿಸ್ತೀವಿ ಆಯ್ತಾ? ಇವಾಗ ಆಗಿದೆ. ಸ್ಮೆಲ್ ಅಂತೂ ಇಡೀ ಮನೆಗೆ ಬರ್ತಾ ಇದೆ, ಬೀದಿಗೆಲ್ಲ ಬಂದಿರ್ಬೋದು. ಯಮ್ಮಿ ಬೇಬಿ ಹೆಂಗೆ ಅದು ಫುಲ್ ಕಲರ್ಫುಲ್ ಆಗಿ ಬಂದಿದೆ. ನೀರೆಲ್ಲ ಸಖತ್ತಾಗಿ ಸೆಟಲ್ ಆಗಿದೆ. ಸ್ವಲ್ಪ ಅದು ದಮ್ ಕಟ್ಟಾಗಿ ಬಿಡಬೇಕು. 5 ಮಿನಿಟ್ಸ್ ಬಿರಿಯಾನಿ ರೆಡಿ. 3 ಮಿನಿಟ್ಸ್ ಆಗೋದಷ್ಟೇ. ಮಟನ್ ನಟಿ ಸ್ಟೈಲ್ ಚಾಪ್ ಕೊಂಡ್ರೆ ಅಷ್ಟು ಸಾಕಾಗುತ್ತೆ. ವಾವ್, ಸೂಪರ್, ಮಸ್ತ್ ಮಸ್ತ್. ಹುಡುಗರಿಗೆ ಕಡೆ ಹುಡುಗರ ಬಗ್ಗೆ ಗೊತ್ತು ಗಾಯ್ಸ್, ಹಿಂಗೆಲ್ಲ ಮಾಡಬಾರ್ದು. ಯಾಕೆ ಇವೆಲ್ಲ ಮಾಡ್ತಿದ್ಯಾ ನೀನು? ಓಕೆ, ಎಸ್, ಓಪನ್ ಮಾಡು. ಹಿಂಗೆ ನೋಡಿ ಓಪನ್ ಮಾಡೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್, ಏನು ಸಕ್ಕತ್. ಮೂಲಕ ಚೆನ್ನಾಗಿದೆ ಅಂತ ಹೆಂಗ್ ಮಾಡಿದೆ ಅಂದ್ರೆ ಮರ್ತೋಯ್ತು. ಗಟ್ಟಿಯಾಗಿದೆಯಾ? ಓಕೆ ಗಾಯ್ಸ್, ಇದು ಎಣ್ಣೆ ಹಿಂಗೆ ಅಂದರೆ ಮಟನ್ ಮೇಲೆ ಡಿಪೆಂಡ್. ಹೌದು, ತುಂಬ ಚೆನ್ನಾಗಿ ಬಂದಿದೆ. ಈಗ ನಾವು ಚೆನ್ನಾಗಿದೆ ಬೇಬಿ, ಸರ್ವ್ ಮಾಡ್ಕೊಂಡು ನೀವು ವಿಡಿಯೋ ಮಾಡ್ತೀವಿ. ಟೇಸ್ಟ್ ನೋಡಿ ನಮ್ಮ ಹುಡ್ಗ ರಿವ್ಯೂ ಕೊಟ್ಟು ಹೆಂಗಿದೆ ಬೇಬಿ. ನಮ್ಮ ಹುಡ್ಗ ತಿಂತಿದ್ದಾರೆ. ಅಲ್ಟಿಮೇಟ್ ಗಾಯ್ಸ್, ವಾವ್, ಚೆನ್ನಾಗಿದ್ಯಾ? ಸಕ್ಕರೆ ಇದೆಯಾ? ಸಕ್ಕತ್ತಾಗಿದೆ. ಏನಾದ್ರು ಕಡಿಮೆ ಜಾಸ್ತಿ ಆಗಿದೆಯಾ? ಏನೂ ಇಲ್ಲ, ಚೆನ್ನಾಗಿದೆಯಾ? ಓಕೆ, ಊಟ ಮಾಡಿ. ನಾವು ಬಿರಿಯಾನಿನೂ ಟೇಸ್ಟ್ ನೋಡಿದ್ದೀವಿ. ನೋಡಿದ್ರ ಟೇಸ್ಟ್ ಚೆನ್ನಾಗಿತ್ತ ಬಿರಿಯಾನಿ? ಸೂಪರ್ ಆಗಿದೆ. ಹೆಂಗಿದೆ? ಸೂಪರ್ ಆಗಿ ಬಂದಿದೆ. ಟೇಸ್ಟ್ ನೋಡೋದು, ವಿಡಿಯೋ ಫುಲ್ ನೋಡಿ ಆಯಿತಾ? ಕರೆಕ್ಟಾಗಿ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ. ಇನ್ ಕೇಸ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾವು ಡೈರೆಕ್ಟ್ ನಮ್ಮ ಮತ್ತೆ ಕೈಲೇ ಮಾಡಿಸ್ತೀನಿ ನೆಕ್ಸ್ಟ್. ಅದನ್ನ ಚೆನ್ನಾಗಿ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ದೆನ್ ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಆಮೇಲೆ ಹೆಂಗೆ ಗೊತ್ತಾ 90% ಜನ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಆ್ಯಂಡ್ ದೆನ್ ಕೀಪ್ ವಾಚಿಂಗ್ ಗೈಸ್. Bye-bye, guys. Bye bye. See you in next vlog.